ನಮಸ್ಕಾರ ಸ್ನೇಹಿತರೆ, ಡಿವಿಜಿ ರೈಲ್ ಫ್ಯಾನ್ಗೆ ಮತ್ತೆ ಸ್ವಾಗತ. ಇಂದು ಕರ್ನಾಟಕದಿಂದ ಬಹಳ ಸಂಭ್ರಮಕಾರಿ ಅಪ್ಡೇಟ್ ಅನ್ನು ನಿಮ್ಮ ಮುಂದೆ ತಂದಿದ್ದೇವೆ. ಮೈಸೂರು ಕುಶಾಲನಗರ ಹೊಸ ರೈಲು ಮಾರ್ಗ ಯೋಜನೆ. ಕೊಡಗು ಜಿಲ್ಲೆಯ ಬಹುಕಾಲದ ಕನಸು ಈಗ ಹಂತ ಹಂತವಾಗಿ ನಿಜವಾಗುತ್ತಿದೆ. ಈ ಯೋಜನೆಯ ತಾಜಾ ಸ್ಥಿತಿ, ಮಾರ್ಗ ವಿವರಗಳು, ಲಾಭಗಳು ಹಾಗೂ ಮುಂದೇನು ಎಂಬುದನ್ನು ನೋಡೋಣ. ಯೋಜನೆ ಪರಿಚಯ. ಮೈಸೂರು ಕುಶಾಲನಗರ ರೈಲು ಮಾರ್ಗವು 84 ಕಿಲೋಮೀಟರ್ ಉದ್ದದ ಹೊಸ ಬ್ರಾಡ್ ಗೇಜ್ ಮಾರ್ಗವಾಗಿದ್ದು, ಮೈಸೂರು ಮತ್ತು ಕೊಡಗು ಜಿಲ್ಲೆಯನ್ನು ಮೊದಲ ಬಾರಿಗೆ ನೇರವಾಗಿ ಸಂಪರ್ಕಿಸುವ ಯೋಜನೆ. ಈ ಮಾರ್ಗವನ್ನು ಕರ್ನಾಟಕ ಸರ್ಕಾರ ಮತ್ತು ಭಾರತೀಯ ರೈಲ್ವೆ ಸಹಭಾಗಿತ್ವದಲ್ಲಿ ಕೈಗೆತ್ತಿಕೊಂಡಿದ್ದು, ಈಗಾಗಲೇ ಹಲವು ಗ್ರಾಮಗಳಲ್ಲಿ ಭೂಸ್ವಾಧೀನ ಕಾರ್ಯ ನಡೆಯುತ್ತಿದೆ. ಮಾರ್ಗ ವಿವರಗಳು. ಈ ಮಾರ್ಗವು ಮೈಸೂರಿನಿಂದ ಪ್ರಾರಂಭವಾಗಿ ಪ್ರದೇಶಗಳ ಮೂಲಕ ಸಾಗುತ್ತದೆ. ಬೆಳಗೋಳ, ಎಲಿವಾಳ, ಹುಣಸೂರು, ಚಿಲ್ಕುಂದ, ಪಿರಿಯಾಪಟ್ಟಣ, ಕೊನೆಗೆ ಕುಶಾಲನಗರ ತಲುಪುತ್ತದೆ. ಈ ಮಾರ್ಗದಲ್ಲಿ 4 ಹೊಸ ಸ್ಟೇಷನ್ಗಳು ಮತ್ತು 2 ಕ್ರಾಸಿಂಗ್ ಹಾಲ್ಟ್ಗಳು ಇರಲಿದ್ದು, ಮೈಸೂರು ಹಾಗೂ ಕೊಡಗು ಗ್ರಾಮಾಂತರ ಪ್ರದೇಶಗಳಿಗೆ ಉತ್ತಮ ಸಂಪರ್ಕ ಕಲ್ಪಿಸುತ್ತದೆ. ಪ್ರಸ್ತುತ ಸ್ಥಿತಿ. ಅಲೈನ್ಮೆಂಟ್ ಸರ್ವೆ ಪೂರ್ಣಗೊಂಡಿದೆ. ಮೈಸೂರು ಹಾಗೂ ಕೊಡಗು ಜಿಲ್ಲೆಯ ಕೆಲವು ಭಾಗಗಳಲ್ಲಿ ಭೂಸ್ವಾಧೀನ ನಡೆಯುತ್ತಿದೆ. ಕರ್ನಾಟಕ ಸರ್ಕಾರ ನಿರ್ದಿಷ್ಟ ಮೊತ್ತದ ಹಣ ಬಿಡುಗಡೆ ಮಾಡಿದೆ. ಭೂಸ್ವಾಧೀನ 60-70% ಪೂರ್ಣಗೊಂಡ ನಂತರ ನಿರ್ಮಾಣ ಟೆಂಡರ್ ಪ್ರಕ್ರಿಯೆ ಪ್ರಾರಂಭವಾಗಲಿದೆ. ಇದರರ್ಥ ಯೋಜನೆ ನಿಧಾನವಾಗಿ ಆದರೆ ಸ್ಥಿರವಾಗಿ ಮುಂದುವರಿಯುತ್ತಿದೆ. ಈ ಮಾರ್ಗದ ಮುಖ್ಯ ಲಾಭಗಳು. ಕೊಡಗು ಜಿಲ್ಲೆಗೆ ಮೊದಲ ಬಾರಿಗೆ ರೈಲು ಸಂಪರ್ಕ. ಕುಶಾಲನಗರ, ಗೋಲ್ಡನ್ ಟೆಂಪಲ್, ದುಬ್ಬಾರೆ, ನಿಸರ್ಗಧಾಮ, ಕೂರ್ಗ್ ಪ್ರವಾಸೋದ್ಯಮಕ್ಕೆ ದೊಡ್ಡ ಉತ್ತೇಜನ. ರೈತರು ಮತ್ತು ಸ್ಥಳೀಯ ಕೈಗಾರಿಕೆಗಳಿಗೆ ಉತ್ತಮ ಸಾರಿಗೆ ಸೌಲಭ್ಯ. ಮೈಸೂರು ಕೊಡಗು ಪ್ರಯಾಣದ ಸಮಯ ಕಡಿಮೆ. ಭವಿಷ್ಯದಲ್ಲಿ ಮಂಗಳೂರು ಭಾಗದ ಸಂಪರ್ಕಕ್ಕೂ ಅನುಕೂಲ. ಮುಂದೇನಾಗಲಿದೆ? ಭೂಸ್ವಾಧೀನ ಪೂರ್ಣಗೊಂಡ ನಂತರ ಯೋಜನೆ ಈ ಹಂತಗಳಿಗೆ ಸಾಗಲಿದೆ. ಭೂಮಿಯ ಸಮತಲೀಕರಣ ಹಾಗೂ ಕಟ್ಟಿಂಗ್, ಸೇತುವೆ ನಿರ್ಮಾಣ, ಸ್ಟೇಷನ್ ಕಟ್ಟಡಗಳ ನಿರ್ಮಾಣ, ಟ್ರ್ಯಾಕ್ ಅಳವಡಿಕೆ. ಪ್ರಸ್ತುತ ವೇಗ ಇದೇ ರೀತಿಯಾಗಿ ಮುಂದುವರಿದರೆ ಶೀಘ್ರದಲ್ಲೇ ಆರಂಭಿಕ ನಿರ್ಮಾಣ ಕಾರ್ಯ ಆರಂಭವಾಗಬಹುದು. ಸಮಾಪ್ತಿ. ಸ್ನೇಹಿತರೆ, ಮೈಸೂರು ಕುಶಾಲನಗರ ಹೊಸ ರೈಲು ಮಾರ್ಗ ಕೊಡಗು ಜಿಲ್ಲೆಯ ಪರಿವರ್ತನೆಗೆ ಮಾರ್ಗ ತೋರಿಸುವ ಮಹತ್ವದ ಯೋಜನೆಯಾಗಿದ್ದು, ಕರ್ನಾಟಕ ರೈಲು ಜಾಲಕ್ಕೆ ದೊಡ್ಡ ಬೂಸ್ಟ್ ನೀಡುತ್ತದೆ. ಮುಂದಿನ ಎಲ್ಲ ಅಪ್ಡೇಟ್ಗಳನ್ನು ನಿಮಗೆ ತಂದುಕೊಡುತ್ತೇವೆ. ಈ ಅಪ್ಡೇಟ್ ನಿಮಗೆ ಇಷ್ಟವಾದರೆ ಲೈಕ್, ಶೇರ್ ಮಾಡಿ ಮತ್ತು ಇನ್ನಷ್ಟು ರೈಲು ಮಾಹಿತಿಗಾಗಿ ಡಿವಿಜಿ ರೈಲ್ ಫ್ಯಾನ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ.